ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಖರ್ಜೂರದ ಪಾಯಸ ಮಾಡೋದು ಹೇಗೆ ಅಂತ ನೋಡುವ. ನಾನು ಇಲ್ಲೊಂದು 100 ಗ್ರಾಮಿಗಾಗುವಷ್ಟು ಖರ್ಜೂರವನ್ನ ತಗೊಂಡಿದ್ದೇನೆ. ಈ ಖರ್ಜೂರವನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಇಡೀ ತೆಂಗಿನಕಾಯಿ ತುರಿಯನ್ನ ತಗೊಂಡಿದ್ದೇನೆ. ನಾವು ಈ ತೆಂಗಿನಕಾಯಿ ತುರಿಯದ್ದು ಹಾಲು ತೆಗಿಬೇಕು. ಹಾಗೆ 2 ಲೋಟಕ್ಕಾಗುವಷ್ಟು ನೀರನ್ನ ತಗೊಂಡಿದ್ದೇನೆ. ಈ ಖರ್ಜೂರವನ್ನ ಈ ನೀರಿನಲ್ಲಿ ನಾವು ಬೇಯಿಸ್ಕೊಳ್ಳುವ. ಹಾಗೆ ಈ ತೆಂಗಿನ ತುರಿಗೆ 1/4 ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡು ಅದರ ಹಾಲನ್ನ ತೆಗೆದುಕೊಳ್ಳುವ. ಹಾಲು ಆದಷ್ಟು ದಪ್ಪ ಆಗಿರಬೇಕು. ತೆಂಗಿನ ತುರಿಯನ್ನ ರುಬ್ಲಿಕ್ಕೆ ತಗೊಂಡಿದ್ದೇನೆ. 1/4 ಕಪ್ಪಿಗಾಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೇನೆ. ಇದನ್ನ ನಾವೀಗ ನುಣ್ಣಗೆ ರುಬ್ಬಿಕೊಂಡು ಹಾಲು ತೆಗೆದುಕೊಳ್ಳುವ. ನೋಡಿ, ರುಬ್ಬಿಕೊಂಡಾಗಿದೆ. ಈಗ ಇನ್ನು ಇದನ್ನ ಹಿಂಡಿ ಹಾಲು ತೆಗೆದುಕೊಳ್ಬೇಕು. ನೀವು ಬಟ್ಟೆಯನ್ನು ಕೂಡ ಯೂಸ್ ಮಾಡಬಹುದು. ವೈಟ್ ಬಿಳಿ ಬಟ್ಟೆಯಲ್ಲಿ ಕೂಡ ನೀವು ಇದರದ್ದು ಹಾಲನ್ನ ಹಿಂಡಿ ತಗೊಳ್ಬಹುದು. ಒಮ್ಮೆ ಹಿಂಡಿದ ನಂತರ ಇದನ್ನ ನಾವು ತೆಗೆದಿಟ್ಕೊಳ್ಳುವ. ನಾವು ಇನ್ನೊಂದ್ಸಲ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಹಾಕೊಂಡು ಇನ್ನೊಂದ್ಸಲ ರುಬ್ಬಿಕೊಂಡು ಹಾಲು ತೆಗೆದುಕೊಳ್ಳುವ. ತೆಂಗಿನಕಾಯಿ ಹಾಲನ್ನ ತಗೊಂಡಾಗಿದೆ. ನಾನೀಗ ಇದೊಂದು ಕಾಲ್ ಲೋಟದಲ್ಲಿ 2 ಸಲ ರುಬ್ಬಿ ತಗೊಂಡಂತಹ ಹಾಲು ನನಗೆ ಇಲ್ಲಿ 1.5 ಲೋಟಕ್ಕಾಗುವಷ್ಟು ಹಾಲು ಸಿಕ್ಕಿದೆ. 2 ಸ್ಪೂನಿಗಾಗುವಷ್ಟು ಗಸಗಸೆಯನ್ನ ತಗೊಂಡಿದ್ದೇನೆ ನಾನು. ಇದನ್ನ ನಾವೊಂಚೂರು ಡ್ರೈ ಆಗಿ ಫ್ರೈ ಮಾಡಿಕೊಳ್ಳುವ. ನೀವು ಗಸಗಸೆಯ ಬದಲು ರವೆಯನ್ನು ಕೂಡ, ಚಿರೋಟಿ ರವೆಯನ್ನ 2 ಸ್ಪೂನಿಗಾಗುವಷ್ಟು ತಗೊಳ್ಬಹುದು. ಹಾಗೆ ಇಲ್ಲಿ ಈಗ ನಾವು ಖರ್ಜೂರವನ್ನ ಬೇಯಿಸಿಟ್ಕೊಂಡಿದ್ದೇವೆ. ಇದನ್ನ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ. ಅಂದ್ರೆ ನಿಮ್ಗೆ ಬಾಯಿಗೆ ಖರ್ಜೂರ ಸಿಕ್ಕುದು ಬೇಡ ಅಂತ ಇದ್ರೆ ನೀವು ಇದನ್ನ ರುಬ್ಬಿಕೊಳ್ಬಹುದು. ಇಲ್ಲ, ಇದನ್ನೇ ನಾವು ಸ್ಮ್ಯಾಶ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಬಹುದು. ಈಗ ಇದನ್ನ ನಾನು ಡ್ರೈ ಆಗಿ ಹುರಿಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ಗಸಗಸೆ ಹುರಿತಾ ಬರುವಾಗ ನಾನೀಗ ಖರ್ಜೂರವನ್ನ ಸೇರಿಸ್ತಾ ಇದ್ದೇನೆ. ಇದಕ್ಕೆ ನಾನು ಅರ್ಧದಷ್ಟು ಖರ್ಜೂರವನ್ನ ರುಬ್ಬಿಕೊಂಡಿದ್ದೇನೆ. ಹಾಗೆ ಅರ್ಧದಷ್ಟು ಖರ್ಜೂರವನ್ನ ಹಾಗೆಯೇ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೇನೆ. ಇದಕ್ಕೆ ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ಳುವ. ಯಾಕಂದ್ರೆ ಖರ್ಜೂರ ಸಿಹಿನೇ ಇರ್ತದೆ. ಹಾಗೆ ನಮಗೆ ಎಷ್ಟು ಬೆಲ್ಲ ಬೇಕು ಅದನ್ನು ನೋಡಿಕೊಂಡು ಸೇರಿಸ್ಕೊಂಡು ನಾವು ಕೊನೆಯದಾಗಿ ಕಾಯಿ ಹಾಲನ್ನ ಸೇರಿಸ್ಕೊಳ್ಳುವ. ಕಾಯಿ ಹಾಲು ಸೇರಿಸ್ಕೊಂಡು ನಾವು 2 ಕುದಿ ಇದನ್ನ ಬರ್ಸ್ಕೊಳ್ಳುವ. ಟೇಸ್ಟಿಯಾದಂತಹ ಖರ್ಜೂರ ಪಾಯಸ ಈಗ ರೆಡಿಯಾಗಿದೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.